ವೈದ್ಯರು ಪರೋಪಕಾರಿಗಳು, ವೈದ್ಯರು ಸಕಾರಾತ್ಮಕದ ಪಾಲನ ಮೂರ್ತಿಗಳು, ಸಾಧನೆಯ ಸಕಾರಾತ್ಮಕ ಪಾಲನ ಮೂರ್ತಿಗಳು ಮತ್ತು ಈ ಸಮಾಜದ ರೋಗ ಮುಕ್ತ ನಿರ್ಮಾಣದ ನಿರ್ಮಾತೃಗಳು ಅನ್ನುವಂಥದ್ದನ್ನ ನಾವು ಬಹಳ ಅಭಿಮಾನದಿಂದ ಹೇಳ್ತಾ, ಇವತ್ತು ಬಹಳ ಮಹತ್ವದ ದಿವಸ ಜುಲೈ 1. ವೈದ್ಯರಿಗೆ ಅಷ್ಟೇ ಅಲ್ಲ, ವೈದ್ಯರು ಮತ್ತು ಆ ಒಂದು ಆಸ್ಪತ್ರೆ ಎಲ್ಲಾ ವೈದ್ಯ ಕಾರ್ಯಕರ್ತರು ಎಲ್ಲರಿಗೂ ಕೂಡ ಇದೊಂದು ಆಚರಣೆ ಮಾಡುವಂತಹ ಶುಭ ದಿನ. ಈ ದಿನವನ್ನ ನಾವು ಎಲ್ಲ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಮುಖ್ಯ ಕಾರಣ ಯಾರಪ್ಪ ಅಂತಂದ್ರೆ ಡಾಕ್ಟರ್ ಬಿಧಾನ್ ಸಿ ಚಂದ್ರರಾಯ್ ಅವರು ನೋಡಿ, ಸ್ವತಂತ್ರ ಹೋರಾಟಗಾರರು, ಸುಪ್ರಸಿದ್ಧ ವೈದ್ಯರಾಗಿದ್ದರು. ಅವರು ಸುಪ್ರಸಿದ್ಧ ವೈದ್ಯರು ಅಷ್ಟೇ ಅಲ್ಲ, ಸ್ವತಂತ್ರ ಹೋರಾಟಗಾರರಾಗಿದ್ದರು. ಪಶ್ಚಿಮ ಬಂಗಾಳದ 2ನೇ ಮುಖ್ಯಮಂತ್ರಿಯಾಗಿ ಅವರು ಸೇವೆಯನ್ನ ಮಾಡಿದ್ರು. ಅವ್ರು ಎಂತ ಸೇವೆಯನ್ನ ಮಾಡಿದ್ರು, ಅವ್ರು ಎಂತ ಕೊಡುಗೆಗಳನ್ನು ಕೊಟ್ಟರು ಅಂತಂದ್ರ ಭಾರತ ಸರ್ಕಾರ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಪಡೆದರು. ಅವರು ಅವರ ಕೊಡುಗೆಗಳನ್ನು ನೋಡಿ ಅವರ ಜನ್ಮ ದಿನವೂ ಕೂಡ ಒಂದೇ ಇರುವುದು, ಜುಲೈ 1, ಮತ್ತು ಮರಣ ದಿನವೂ ಜುಲೈ 1. 1882 ಅವರು ಹುಟ್ಟಿದ್ರು. 1962 ಜುಲೈ 1 ಒಳಗೆ ಮರಣ ಹೊಂದಿದ್ರು. ಅದನ್ನ ಪ್ರಯುಕ್ತ ಅವರನ್ನ ನೆನಪಿಟ್ಟುಕೊಳ್ಳಲು ಏನ್ ಮಾಡಿದ್ರಪ್ಪ ಅಂತಂದ್ರೆ ಡಾಕ್ಟರ್ ಬಿಧಾನ್ ಸಿ ಚಂದ್ರರಾಯ್ ಅವರ ಜನ್ಮೋತ್ಸವ ಮತ್ತು ಮರಣೋತ್ಸವ ನಿಮಿತ್ತವಾಗಿ ವೈದ್ಯರ ದಿನಾಚರಣೆಯನ್ನು ಮಾಡಿದ್ರು. ಯಾಕೆ ವೈದ್ಯರ ದಿನಾಚರಣೆ ಮಾಡ್ತಾರಪ್ಪ ಅಂತಂದ್ರೆ ವೈದ್ಯರ ಮಹತ್ವವನ್ನ, ವೈದ್ಯರ ಪ್ರಾಮುಖ್ಯತೆಯನ್ನ, ವೈದ್ಯರ ಶ್ರೇಷ್ಠತೆಯನ್ನ ತಿಳಿದುಕೊಳ್ಳಲಿಕ್ಕೆ ವೈದ್ಯರ ದಿನಾಚರಣೆಯನ್ನ ಮಾಡ್ಕೊಂಡು ಬಂದಾರೆ. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ದಿನಾಂಕಗಳಲ್ಲಿ ಆಚರಣೆ ಮಾಡ್ಕೊಂಡು ಬಂದಾರ. ಆದ್ರೆ ನಮ್ಮಲ್ಲಿ ಏನಾಗಿದ್ದಪ್ಪ ಅಂತಂದ್ರೆ 1992ರಲ್ಲಿ ಜುಲೈ 1ರಂದು ಏನ್ ಮಾಡಿದ್ರಪ್ಪ ಅಂತಂದ್ರೆ ವೈದ್ಯರ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಈ ಏನು ನಮ್ಮಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಏನು ವೈದ್ಯರು ಅದಾರಲ್ಲ, ಎಲ್ಲರೂ ಎಲ್ಲ ಸಾಧಕರು, ಅಂತಿಂತ ಸಾಧಕರಲ್ಲ. ನಾವು ನಮ್ಮಲ್ಲಿ ಒಂದು ವಿಚಾರದ ಏನಪ್ಪ ಅಂತಂದ್ರೆ, ನಾವು ಈ ಒಂದು ಲೋಕದ ವೈಶಿಷ್ಟ್ಯನೂ ಗೊತ್ತಿಲ್ಲ. ನಾವು ಏನಪ್ಪ ಅಂತಂದ್ರೆ ಮೌಲ್ಯವನ್ನು ಗುರುತಿಸಲಿಕ್ಕೆ ನಾವು ಫೇಲ್ ಆಗ್ತೀವಿ, ವೈಫಲ್ಯವನ್ನು ಹೊಂದ್ತೀವಿ. ಅವರ ಶಕ್ತಿ ಏನಂತ ನಾವು ಗುರುತಿಸೋದಿಲ್ಲ. ಎಲ್ಲೇ ಒಂದು ಸಿನಿಮಾ ನೋಡಿರ್ತೀವೋ, ಲಕ್ಷ ಅಭಿಮಾನಿಗಳಾಗಿದ್ದನ್ನು ನೋಡಿರ್ತೀವಿ ನಾವು. ಲಕ್ಷ ಅಭಿಮಾನಿಗಳಾಗಿರ್ತಾರೆ. ಅದರಲ್ಲಿ ಆ ಸಿನಿಮಾದಿಂದ ನಿಜವಾದ ಜೀವನ ಏನೂ ಅಲ್ಲದ. ಆದ್ರ ಬಹಳ ಚಲೋ ಐತಿ ಅಂತ ಅನ್ಬೇಕಾದ್ರೆ ನಮ್ಗೆ ಅಷ್ಟೇ ಹೆಮ್ಮೆ ಅನಿಸ್ತದೆ. ಇವತ್ತೆಲ್ಲ ಇವರು ನಮ್ಮ ಪವನ್ ಬಳ್ಳೂರ್ ಸರ್ ಆಗಲಿ, ಮುದಿಗೌಡರು ಸರ್ ಆಗಲಿ, ಮತ್ತು ಎಲ್ಲ ಈಗ ವೈದ್ಯರಾಗಲಿ ಎಲ್ಲರೂ ಸಾಧಕರವರೆಲ್ಲ ಅವರ ಪಾದಕ್ಕೆ ಅನಂತ ಕೋಟಿಯ ಭಕ್ತಿ ಪ್ರಣಾಮಗಳನ್ನು ಈ ಮೂಲಕ ನಾನು ಸಲ್ಲಿಸ್ತೇನೆ. ಯಾಕಂದ್ರೆ ನಾವು ಸಲ್ಲಿಸ್ಬೇಕು, ಯಾಕೆ ನಾವು ಗುರುತಿಸಬೇಕು, ಅದನ್ನ ಮರೆಯಲಾರದ ನಾವು ಸ್ಮರಣೆ ಮಾಡ್ಕೊಂಡು ಹೋಗ್ಬೇಕು. ಪ್ರತಿಯೊಬ್ಬರ ಜೀವನದಲ್ಲಿ, ಪ್ರತಿಯೊಬ್ಬರ ಬದುಕಿನಲ್ಲಿ ಏನಾದರೂ ಸಾಧನೆಗಳನ್ನು ಮಾಡಬೇಕು ಅಂತಂದು ಹೋಗ್ತಾರೆ. ಆ ಸಾಧನೆಗಳನ್ನ ಮಾಡಬೇಕು ಅಂತಂದು ಹೊರಟಾಗ ಸಾಕಷ್ಟು ತೊಂದರೆಗಳು, ಅವಘಡಗಳು, ಸಂಕಟಗಳು, ಅವಮಾನಗಳು ಬರ್ತಾವ. ಏನಾದರೂ ನಾವು ಸಾಧನೆ ಮಾಡ್ಬೇಕಂತಂದು ಹೊರಟಪ್ಪ ಅಂತಂದ್ರೆ ಸಾಕಷ್ಟು ತೊಂದರೆಗಳು, ಅವಮಾನಗಳು ಹೆಂಗೆ ಬರ್ತಾವಪ್ಪ ಅಂತಂದ್ರೆ, ಯಾಕಂದ್ರಪ್ಪ ಈ ಸಾಧನೆ ಒಳಗೆ ನಾವು ಹತ್ತಿದೀವಪ್ಪ ಅಂತಂದು ಬರ್ತಾವ. ಆದ್ರೆ ಒಂದಂತೂ ಸತ್ಯ ಏನಪ್ಪಾ ಅಂತಂದ್ರ, ನಾವು ಏನಾದ್ರೂ ಸಾಧನೆಗಳನ್ನ ಮಾಡ್ತೀವಿ ಅಂತ ಹೊರಟಿವಪ್ಪ ಅಂತಂದ್ರ ಇಂಥ ರಿಸ್ಕ್ಗಳನ್ನ, ಅವಘಡಗಳನ್ನ, ತೊಂದರೆಗಳನ್ನ ತೆಗೆದುಕೊಳ್ಳೋದಿಲ್ಲ. ಯಾರು ತೆಗೆದುಕೊಳ್ಳುವುದಿಲ್ಲ ಅವರು ಸಾಧನೆಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ರಿಸ್ಕ್ಗಳನ್ನ ತೆಗೆದುಕೊಳ್ಳಲಿಲ್ಲ. ಆದ್ರೆ ಏನಾಗಿತ್ತಪ್ಪ ಅಂತಂದ್ರೆ, ಪ್ರತಿಯೊಬ್ಬರಿಗೂ ಒಂದು ಏನಾಗ್ತದಪ್ಪ ಅಂತಂದ್ರೆ, ಒಂದು ಕಂಫರ್ಟ್ ಝೋನ್ ಅಲ್ಲಿ ನಾವು ಬದುಕ್ತಿರ್ತೀವಿ, ಒಂದು ಬೌಂಡ್ರಿ ಹಾಕೊಂಡಿರ್ತೀವಿ. ನಾವು ಇದೇ ರೀತಿ ಬದುಕಬೇಕು, ಇದೇ ರೀತಿ ಮಾಡಬೇಕು. ನಾವು ಯಾರಾದ್ರೂ ಅಂದ್ರೆ ಹೆಂಗಪ್ಪ, ಏನಾದ್ರೂ ಅಂದ್ರೆ ಹೆಂಗಪ್ಪ, ನಮ್ಮ ಮುಂದಿನ ಜೀವನ ಹೆಂಗಪ್ಪ, ಏನಾದ್ರೂ ತೊಂದರೆ ಆದ್ರೆ ಹೆಂಗಪ್ಪ ಅನ್ನುವಂತಹ ಭಯದಲ್ಲಿ ನಾವು ಬದುಕ್ತಿರ್ತೀವಿ. ಈ ಭಯ, ಮಹಾದಾಸೆ, ಮಹಾಸಂಕಲ್ಪವನ್ನು ಇಟ್ಟುಕೊಂಡು ಮುಂದೆ ನಡೆದ್ರೆ ನಾವು ಆ ಗುರಿಯ ಅರ್ಧ ದಾಟಿದಂಗೆ. ಇನ್ನು ಅರ್ಧ ಏನಾಗತ್ತಪ್ಪ ಅಂತಂದ್ರೆ, ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಇನ್ನು ಅರ್ಧ ಯಶಸ್ವಿ ತಂದಿರ್ತದೆ. ಒಂದಂತೂ ಸತ್ಯ, ರಿಸ್ಕ್ಗಳನ್ನ ತೆಗೆದುಕೊಳ್ಳಲಿಲ್ಲ. ಹಂಗ ಒಂದು ನಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಪ್ಪ ಅಂತಂದ್ರ,
ಇಂತಹ ರಿಸ್ಕ್ಗಳನ್ನು ತೆಗೆದುಕೊಂಡು ಇಂಥ ಅವಘಡಗಳನ್ನು ಎದುರಿಸಿ ಇಂತಹ ಸಾಕಷ್ಟು ತೊಂದರೆಗಳನ್ನು ಎದುರಿಸಿ ಇವತ್ತ ಒಂದು ಸಾಧಕರಾಗಿ ನಿಮ್ಮ ಜೊತೆದಾರ ಅವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡಾಕಿದ್ದೀವಿ. ಇವತ್ತು ವೈದ್ಯರ ದಿನ ಅವ್ರು ಯಾರಪ್ಪ ಅಂತಂದ್ರೆ ನಮ್ಮ ಡಾಕ್ಟರ್ ಕೃಷ್ಣ ಭಂಡನ್ ಸರ್ಜಿ ಅನ್ನುವಂಥ ನನ್ನ ವ್ಯಕ್ತಿಗೆ ಅಭಿಮಾನದಲ್ಲಿ ಮಾತುಗಳನ್ನು ಹಾಗಂತ ಇನ್ನೊರು ಕನಿಷ್ಠತನಾಗಿರಲಿಲ್ಲ, ದಯವಿಟ್ಟು ತಪ್ಪುಕೋಬೇಡ್ರಿ. ಯಾಕಂತಂದ್ರೆ ಅವರು 2018 ಅವರು ಬಂದ ಗಳಿಗೆ ಅವ್ರ ಇಚ್ಛಾಶಕ್ತಿ ಹೆಂಗಿತ್ತಪ್ಪ ಅಂತಂದ್ರೆ ಏನಾದ್ರೂ ಸಾರ್ವಜನಿಕ ಆಸ್ಪತ್ರೆಯನ್ನು ಇನ್ನಷ್ಟು ಸುಧಾರಣೆ ಮಾಡಬೇಕು, ಕಟ್ಟಕಡೆಯ ಜನರಿಗೆ ಬೆಳಕನ್ನು ತುಂಬಬೇಕು, ಸೌಲಭ್ಯಗಳು ಸಿಗಬೇಕು ಅನ್ನುವಂಥ ಮಹಾಶಯನ್ನು ಇಟ್ಟುಕೊಂಡು ಅವರ ಪ್ರಯತ್ನ, ಅವರ ಇಚ್ಛಾಶಕ್ತಿ ಇರುತ್ತೆ. ಅದರ ಜೊತೆಗೆ ಅವರು ಸಾಕಷ್ಟು ನೋವುಗಳನ್ನ, ಹತಾಶೆಗಳನ್ನ, ಸಂಕಟಗಳನ್ನ ಎದುರಿಸಿದ್ರು, ಸಾಕಷ್ಟು ಅವಮಾನಗಳನ್ನು ಎದುರಿಸಿದ್ರು ಕೂಡ ಅವರ ಹಠ ಬಿಡಲಿಲ್ಲ, ಛಲ ಬಿಡಲಿಲ್ಲ. ಅವರ ಪ್ರಯತ್ನ ಬಹಳ ದೊಡ್ಡದಿತ್ತು. ಯಾಕಪ್ಪ ಅಂತಂದ್ರೆ ಯಾವಲ್ಲಿ ಒಳ್ಳೆಯತನ ಇರ್ತದೆ ಪರಮಾತ್ಮ ಇರ್ತಾನೆ ಅನ್ನಕ ಡಾಕ್ಟರ್ ಕೃಷ್ಣ ಭಂಡನ್ ಸರ್ಜಿ ಅವರ ಒಂದು ಜೀವನ ಚರಿತ್ರೆ ಸಾಕ್ಷಿ ಅನ್ನುವಂಥದ್ದನ್ನು ನಾನು ಬಹಳ ಅವರ ಅಭಿಮಾನದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಪ್ರಯತ್ನ ಮಾಡಿದ್ರು. ಹೆಂಗೆ ಪ್ರಯತ್ನ ಮಾಡಿದ್ರು? ಇಲ್ಲಿಯ ಶಾಸಕರ ಜೊತೆ ಸೇರ್ಕೊಂಡು ಅವರ ಪ್ರೇಮತ್ವವನ್ನು ಪಡೆದುಕೊಂಡು ಇಲ್ಲಿಯ ಮತ್ತು ನಮ್ಮ ಕಚೇರಿ ಸಿಬ್ಬಂದಿಗಳ ಜೊತೆ ಸೇರಿಕೊಂಡ್ರು. ಕಚೇರಿ ಸಿಬ್ಬಂದಿಗಳು ಕೂಡ ಅವರ ಜೊತೆ ಹಗಲು ರಾತ್ರಿ ಅನ್ನದ ಈ ಆಸ್ಪತ್ರೆಯ ಸುಧಾರಣೆ ಮಾಡಬೇಕಂತ ಹೇಳಿ ಪ್ರಯತ್ನ ಮಾಡಿದರು. ಅದರ ಜೊತೆಗೆ ಎಲ್ಲಾ ಸಿಬ್ಬಂದಿ ವರ್ಗದವರು ಮತ್ತು ಹೊರಗಡೆ ಕೂಡ ಎಲ್ಲ ಈ ಒಳ್ಳೊಳ್ಳೆ ಲೀಡರ್ಸ್ಗಳು ಈ ಒಂದು ಸಾರ್ವಜನಿಕ ಆಸ್ಪತ್ರೆ ಬೆಳಕಿಗೆ ಬರಬೇಕು, ಬೆಳೆಸಬೇಕು ಅನ್ನುವಂಥದ್ದು ಎಲ್ಲರೂ ಕೈ ಜೋಡಿಸಿದರ ಪ್ರತಿಫಲ ಇವತ್ತು ನಮ್ಮ ಕಣ್ಣು ಮುಂದೈತಿ. ನಾವೆಲ್ಲರೂ ಏನಪ್ಪಾ ಅಂತಂದ್ರೆ ಬಹಳ ಅಭಿಮಾನದಿಂದ ಹೇಳಬೇಕಪ್ಪ ಅಂತಂದ್ರೆ ಖ್ಯಾತಿ, ಜನಪ್ರಿಯತೆ ದುಡ್ಡು ಹೆಂಗೆ ಬರೋದಿಲ್ಲ. ಹೆಂಗೆ ಬರ್ತದಪ್ಪ ಅಂತಂದ್ರೆ ರಿಸ್ಕ್ಗಳನ್ನ, ಅವಘಡಗಳನ್ನ ಎಲ್ಲರೂ ಎದುರಿಸಿ ಒಂದು ಮೌಲಿಕರಣ ಮಾಡಿದಾಗ ಮಾತ್ರ ಬಿಡ್ತೈತಿ ಅನ್ನುವಂಥದ್ದನ್ನ ನಮ್ಮ ವೈದ್ಯ ವೃಂದದವರು ನಮ್ಗೆ ತೋರಿಸಿಕೊಟ್ಟಾರ. ಇವತ್ತು ಎಲ್ಲ ಜನ ಏನಪ್ಪ ಅಂತಂದ್ರೆ ಬಹಳಷ್ಟು ಏನಪ್ಪ ಅಂತಂದ್ರೆ ಮೃದಾನ ಮಾಡಾಕ್ತಾರೆ. ಸ್ಟಾಪ್ನರ್ಸ್ ಹಿಡಿದ ಎಲ್ಲ ಡ್ರೈವರ್ ತಕ್ಕ ಅವರೆಲ್ಲರ ಪ್ರಯತ್ನ ಇವತ್ತು ಸಾರ್ವಜನಿಕ ಆಸ್ಪತ್ರೆ ಬಹಳ ಲಕಲಕ ಹೊಡೆಯುವಂತ ಕೆಲಸ ಇವತ್ತಾಗಿತ್ತು. ಒಬ್ಬರಿಂದ ಸಾಧ್ಯ ಇಲ್ಲ, ಎಲ್ಲರೂ ಕೂಡಿ ಇವತ್ತು ಕೆಲಸ ಮಾಡಿದ ಪ್ರತಿಫಲ ಇವತ್ತು ಜುಲೈ 1 ಸ್ವಾರ್ಥಕ ಆಗುವಂತ ದಿನ ಅಂತ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಮುಂದಿನ ಕಾರ್ಯಕ್ರಮವನ್ನ